ನೋಡ್ರಿ, ಇದು ದೂರ, ವೇಗ, ಕಾಲ ಆ ಪಾಠಕ್ಕೆ ಸಂಬಂಧಪಟ್ಟಂಥ ಇದೊಂದು ಪ್ರಶ್ನೆ, ಭಾಳ ಒಳ್ಳೆಯವಾದ ಪ್ರಶ್ನೆ ಇದು. ನೋಡ್ರಿ ಹೆಂಗದ. ಒಂದು ವೇಳೆ ಗಾಳಿಯಲ್ಲಿ ಧ್ವನಿಯ ವೇಗವು 330 ಮೀಟರ್ ಪರ್ ಸೆಕೆಂಡ್ ಆದರೆ 1 ಗಂಟೆ 30 ನಿಮಿಷದಲ್ಲಿ ಧ್ವನಿಯ ಚಲಿಸಿದ ದೂರ ಎಷ್ಟು ಅಂತ ಕೇಳ್ತಾರೆ. ಒಂದು ದೂರ, ವೇಗ, ಕಾಲಕ್ಕೆ ಸಂಬಂಧಪಟ್ಟಂಥ ಪಾಠ ಐತಿದು. ದೂರ ಎಷ್ಟದಪ್ಪ? ದೂರ ಎಷ್ಟದ ಅದನ್ನೇ ಕಂಡು ಹಿಡಿಬೇಕಾಗಿದ್ರಿ. ವೇಗ ಎಷ್ಟದ? ವೇಗ ಎಷ್ಟದ ಹೇಳ್ರಿ ನೋಡು. 330 ಮೀಟರ್ ಪರ್ ಸೆಕೆಂಡ್. ಕಾಲ ಎಷ್ಟದ? 1 ಗಂಟೆ 30 ನಿಮಿಷ. ಹೌದಲ್ಲ? ಕಿಲೋಮೀಟರ್ದಲ್ಲಿ ಬಂದವು ಅಂದ್ರೆ ನಾವೆಲ್ಲ ಅಷ್ಟು ಕಿಲೋಮೀಟರ್ ಪ್ರತಿ ಗಂಟೆಗೆ ಮಾಡ್ಕೋಬೇಕು. ಈ 1 ಗಂಟೆ 30 ನಿಮಿಷ ಮೊದಲು ಇದನ್ನು ಗಂಟೆ ಮಾಡ್ಕೊರಿ, ಇದನ್ನು ಕಿಲೋಮೀಟರ್ ಪ್ರತಿ ಗಂಟೆ ಮಾಡೋಕೆ ಬರ್ತದೆ. ಮೊದಲು ಇದನ್ನು ಗಂಟೆ ಮಾಡ್ಕೊಳ್ಳೋಮ. ಗಂಟೆ ಮಾಡ್ಕೋಬೇಕಾಗಿತ್ತು ಅಂದ್ರೆ 1 ಗಂಟೆ 30 ನಿಮಿಷ ಅದ. 1 ಗಂಟೆ 30 ನಿಮಿಷ ಅಂದ್ರೆ 1.12 ಗಂಟೆ ಆಯ್ತದು. 30 ನಿಮಿಷ ಅಂದ್ರೆ 1/2 ಅರ್ಧ ಗಂಟೆ ಆಯಿತು. ಅರ್ಧ ಗಂಟೆ ಅಂದ್ರೆ 30 ನಿಮಿಷ ಆಯಿತು. ಮಿಶ್ರ ಭಿನ್ನರಾಶಿಯಲ್ಲಿ ಬಂತು. ನಾವೇನು ಮಾಡಬೇಕು? ವಿಶ್ವ ಭಿನ್ನರಾಶಿಯಲ್ಲಿ ಇಡಮ್ಮ. 2 1 3 2 ಗಂಟೆ ಆಯಿತು. ಇದು ಗಂಟೆ ಆಯಿತು. ಇದು ಕಿಲೋಮೀಟರ್ ಪ್ರತಿ ಗಂಟೆ ಮಾಡ್ಕೊಳ್ಳೋಮ್ಮ. ಮೀಟ್ರ್ ಪರ್ ಸೆಕೆಂಡ್ ಅದ ಅಂದ್ರೆ ಏನು ಮಾಡಬೇಕು? 330 ಮೀಟ್ರ್ ಪರ್ ಸೆಕೆಂಡ್ ಇದ್ದಿದ್ದು 330 ಇಂಟು ಎಷ್ಟು ಮಾಡಬೇಕು? ಹಾಂ, ಮೀಟ್ರ್ ಪರ್ ಸೆಕೆಂಡ್ ಇದ್ದಿದ್ದು ಕಿಲೋಮೀಟರ್ ಪ್ರತಿ ಗಂಟೆ ಮಾಡ್ಕೋಬೇಕು. ಅಂದ್ರೆ 18/5 ಏನಾಯ್ತದು? ಹಾಂ, ಕಿಲೋಮೀಟರ್ ಪರ್ ಗಮ್ ಇಷ್ಟಾಯಿತು. 5 ಬಂದರೆ 5 6 30, 3 5 6 ಆಯಿತು 66, 18 1188 ಕಿಲೋಮೀಟರ್ ಪ್ರತಿ ಗಂಟೆ ಆಯಿತು. ಹೌದಲ್ಲ? ನಾವೇನು ಮಾಡಬೇಕು? ದೂರವನ್ನು ಕಂಡು ಹಿಡಿಯಬೇಕು. ದೂರ ಈಕ್ವಲ್ ಟು ವೇಗ ಇಂಟು ಕಾಲ. ವೇಗ ಎಷ್ಟದಪ್ಪ? ವೇಗ ಎಷ್ಟದ? 1188 ಕಿಲೋಮೀಟರ್ ಪ್ರತಿ ಗಂಟೆ ಅದ. ಇಂಟು ಕಾಲ ಎಷ್ಟದ? 3/2. 2 ಬಂದರೆ 2 5 2 9 2 4 ಎಷ್ಟಾಯಿತು? ಈಕ್ವಲ್ ಟು ಇವೆರಡು ಗುಣಾಕಾರ ಮಾಡಬೇಕು. ಎಷ್ಟು? 1782 ಕಿಲೋಮೀಟರ್. ನಮ್ಮ ಆನ್ಸರ್ ಯಾವುದು ಇಲ್ಲಿ? ರೈಟ್ ಆಪ್ಷನ್ಸ್ ಸಿ. ಎಷ್ಟು? ರೈಟ್ ಆಪ್ಷನ್ ಸಿ. ನೋಡಿರಿ ಈ ಪ್ರಶ್ನೆ ನೋಡ್ರಿ ಹೆಂಗದ. 1831 ರೋಮನ್ ಅಂಕಿಯಲ್ಲಿ ಬರೆಯಿರಿ ಅಂತ. ಎಷ್ಟು? 1831 ಇದನ್ನು ರೋಮನ್ ಅಂಕಿಯಲ್ಲಿ ಬರೆಯಿರಿ ಅಂತ. 1000 ಅಂದ್ರೆ 1000 ಕ್ಲಿಯರ್ ಮಾಡ್ಕೊತೀನಿ. 1000 ಪ್ಲಸ್ 500 ಆಮೇಲೆ ಪ್ಲಸ್ 300 500 300 800 ಆಯಿತು. ಆಮೇಲೆ ಪ್ಲಸ್ 31 ಮಾಡ್ಕೊಂಡ್ಬಿಡ್ತೀನಿ ನಾನು. 31ಕ್ಕೆ ಏನು ಬರೀಬೇಕು ಅನ್ನೋದು ಗೊತ್ತದ ನಮಗೆ. 31ಕ್ಕೆ ಏನು ಬರೀಬೇಕು? ಎಕ್ಸ್ 30 ಆಯಿತು. 31 ಆಯಿತು. ಪ್ಲಸ್ 300ಕ್ಕೆ ಮತ್ತು 500ಕ್ಕೆ ಏನು ಬರೀಬೇಕು? 500ಕ್ಕೆ ಏನು ಬರಿತೀವಿ? ಡಿ ಬರಿತೀವಿ. ಡಿ ಆಯಿತು. ಪ್ಲಸ್ 300ಕ್ಕೆ ಸಿ ಅಂದ್ರೆ 100
3 ಸಿ ಬರಿಬೋದಲ್ಲ, ಸಿ 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 3 ಬರಿಬೋದು. ಈ ಕಡೆ ಪ್ಲಸ್ ಆಯಿತು. ಸಾವಿರಕ್ಕೆ ಏನು ಬರಿತೀವಿ? ಎಮ್ ಬರಿತೀವಿ. ಅಂದ್ರೆ ಎಮ್ ಡಿ ಸಿ 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 ಎಕ್ಸ್ 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 ಐ. ಎಷ್ಟು ರೈಟ್ ಆಪ್ಷನ್ಸ್ ಎಷ್ಟಾಗ್ತದೆ? ರೈಟ್ ಆಪ್ಷನ್ಸ್ ಬಿ. ರೈಟ್ ಆಪ್ಷನ್ಸ್ ಬಿ. ಅರ್ಥ ಆಯ್ತಾ ಹೇಳಿದ್ದು? ಮನೆಯ ಬೆಲೆಯ 2/7% ರು 2800 ಆದರೆ ಮನೆಯ ಬೆಲೆ ಎಷ್ಟು ಅಂತ ಕೇಳ್ತಾರೆ. ಮನೆಯ ಬೆಲೆ ಎಷ್ಟದ ಗೊತ್ತಿಲ್ಲ, ಮೊದಲು ಅದನ್ನೇ ಕೈ ಹಿಡಬೇಕಲ್ಲ ನಾವು. ಎಕ್ಸ್ ಏನಾಯಿತು? ಮನೆಯ ಬೆಲೆಯ ಅಂದ್ರೆ ಎಕ್ಸ್ ಇಂಟು 2/7% ಈಕ್ವಲ್ ಟು 2800 ಇಷ್ಟಾಯಿತು. ಅಂದ್ರೆ ಎಕ್ಸ್ ಇಂಟು 2/7 ಸರ್ವಸ್ವಭಾಗಲೇ ಪರ್ಸೆಂಟೇಜ್ ಕೆಳಗೆ ಬಂತೇನಿಲ್ಲ? ಇಲ್ಲೇ ತಪ್ಪಲಿಕ್ಕತ್ತೀರಿ ನೀವು. 2800 ಪರ್ಸೆಂಟೇಜ್ ಅಂದ್ರೆ ಏನು? ಪರ್ಸೆಂಟೇಜ್ ಅಂದ್ರೆ 100 ಬರ್ಕೊಂಡ್ಬಿಡ್ತೀನಿ. 100ಕ್ಕೆ ಬರ್ಕೊಂಡ್ಬಿಡ್ತೀನಿ. ನೀವೇನು ಮಾಡ್ತೀರಿ? ಎಕ್ಸ್ ಇಂಟು 2/7 ಇಂಟು 100 ಮಾಡ್ತೀರಿ. ಇಂಟು 100 ಮಾಡ್ತೀರಿ. ಯಾವಾಗಲೂ ಪರ್ಸೆಂಟೇಜ್ ಹಂಗೆ ಮಾಡೋಂಗಿಲ್ಲ. ಕೆಳಗೆ ಏನಿರ್ಲಿಕ್ಕಂದ್ರೆ 1 ಇರ್ತದೆ, 1/100 ಆಗ್ತದೆ. ಈಕ್ವಲ್ ಟು 22,800 ಇಷ್ಟ ಆಗ್ತದೆ. ಈ ಥರ ಮಾಡ್ಕೊಂಡ್ರೆ ಮಾತ್ರ ಬರ್ತದೆ. ಪರ್ಸೆಂಟೇಜ್ ಅವನು ಕೆಳಗೆ ಯಾವಾಗ 1 ಇರ್ತದೆ. ಪರ್ಸೆಂಟೇಜ್ ಕೆಳಗೆ ಏನಿರ್ಲಿಕ್ಕೆ 1 ಇರ್ತದನಿಲ್ಲ. ಇದೊಂದು ಸಂಖ್ಯೆ ಕೆಳಗೆ 1 ಇರ್ತದನಿಲ್ಲ. ಮತ್ತು ಹಿಂಗೆ ಊಟ ಆಗ್ತದಲ್ಲ ಅದು. ಅಂದರೆ ಎಕ್ಸ್ ಇಂಟು 7 1 7 ಎಷ್ಟಾಯಿತು? 700 ಅಪಾನ್ 2 1 2 ಈಕ್ವಲ್ ಟು 2800. ಎಕ್ಸ್ ಈಕ್ವಲ್ ಟು 2800. ಇದು ಈ ಕಡೆ ಹೋಗುವಾಗ ಏನಾಗ್ತದೆ? 2/700 ಇದ್ದಿದ್ದು 700 ಅಪಾನ್ 2 ಆಗ್ತದೆ. 2 1 2 14 2 0ಕ್ಕೆ 2 0 14 7 ಎಷ್ಟು? 98. ಇವೆರಡು 0 ಇವೆರಡು 0 ಅವೆರಡು 0 ಅವೆರಡು 0 ಇಷ್ಟು ಉತ್ತರ ಆಯಿತು. ದ ರೈಟ್ ಆಪ್ಷನ್ಸ್ ಎಷ್ಟು? ಬಿ. ರೈಟ್ ಆಪ್ಷನ್ಸ್ ಬಿ. ನೋಡ್ರಿ ಈ ಪ್ರಶ್ನೆ ನೋಡ್ರಿ. MCM XCII ನು ದಶಮಾಂಶ ರೂಪದಲ್ಲಿ ಬರೆಯಿರಿ. ಅಂದರೆ ಎಮ್ ಅಂದರೆ ಏನು? ಮೊದಲು ಎಮ್ ಅಂದರೆ ಏನು ತಿಳ್ಕೊಳ್ಳೋಮು. ಎಮ್ ಅಂದರೆ ಏನು? ಎಮ್ ಅಂದರೆ 1000 ಆಗ್ತದೆ. ಎಮ್ಮದ ವ್ಯಾಲ್ಯೂ ಎಷ್ಟು? 1000. ಎಮ್ ಆಯಿತು. ಎಮ್ ಆಗಿಂದ ಎಮ್ 1000 ಆಯಿತು. ಸಿ ಎಷ್ಟಾಯಿತು? ಸಿ ಎಷ್ಟಾಯಿತು? 100 ಆಯಿತು. ಅಂದ್ರೆ ಸಿಕ್ಕಿಂತ ಎಮ್ ದೊಡ್ಡದು. ಸಿಕ್ಕಿಂತ ಎಮ್ ದೊಡ್ಡದು ಅಂದ್ರೆ ಎಮ್ಮದ ಹಿಂದೆ ಸಿ ಅದ. ಎಮ್ಮದ ಹಿಂದೆ ಸಿ ಅದಪ್ಪ ಅಂತಂದ್ರೆ 1000ದಲ್ಲಿ ಏನು ಮಾಡ್ಯಾರವರು? -100 ಮಾಡ್ಯಾರ. ಎಷ್ಟಾಯಿತು? 900. ಆಮೇಲೆ ಎಕ್ಸ್ ಬಂತು. ಎಕ್ಸ್ ಅಂದರೆ ಎಕ್ಸ್ ಅದ. ಎಕ್ಸ್ ಅಂದರೆ ಎಷ್ಟು? ಸಿ ಅಂದರೆ ಎಷ್ಟು? ಅಂದ್ರೆ ಈ ದೊಡ್ಡದ್ರೆ ಹಿಂದೆ ಸಾಣದವು. ಅಂದರೆ ಏನು ಮಾಡಬೇಕಲ್ಲಿ? ಮೈನಸ್ ಮಾಡಲೇಬೇಕು. ಹೌದಾ? ಅಂದರೆ ಸಿ ಅಂದರೆ ಎಷ್ಟು? 100 ಅದ. ಹಿಂದೆ 10 ಬರ್ದಾರ. ಅಂದರೆ ಏನು ಮಾಡಬೇಕು ನಾವಿಲ್ಲಿ? 100ರಲ್ಲಿ ಏನು ಮಾಡಬೇಕು? -10 ಮಾಡಬೇಕು. ಎಷ್ಟು ಉಳಿತು? 90. ಇನ್ನು ಐ ಅಂದರೆ ಏನು? ಐ ಅಂದರೆ 2. ಹೌದಲ್ಲ? ಐ ಅಂದರೆ ಎಷ್ಟು? 2 ಆಯಿತು. ಎಲ್ಲ ಅಷ್ಟು ಖುಷಿ ಬಿಡಬೇಕು. 1992. 1992. ಇದು ನಮ್ಮ ಆನ್ಸರ್ ಆಗ್ತದೆ. ದ ರೈಟ್ ಆಪ್ಷನ್ಸ್ ಎಷ್ಟು? ಎ. ದ ರೈಟ್ ಆಪ್ಷನ್ಸ್ ಎ. ಅರ್ಥ ಆಯ್ತಾ? ನೋಡಿ, ಅತಿ ಪ್ರಮುಖವಾದ ಪ್ರಶ್ನೆ, ರೇಖಾಗಣಿತಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇದು.
ತ್ರಿಭುಜದ ಕೋನಗಳು 2:3:5 ಇದ್ದರೆ ತ್ರಿಭುಜವು ಯಾವುದು? ಅದಕ್ಕೆ ಯಾವ ತ್ರಿಭುಜ ಅನ್ಬೇಕು ನಾವು. ಅಂದರೆ ಕೋನಗಳು ಹೆಂಗದಾವಪ್ಪ? 2:3:5 ಅದ. ಅಂದರೆ 2x + 3x + 5x. ತ್ರಿಭುಜದ ಮೂರು ಕೋನಗಳು ಕೂಡಿದಾಗ ಎಷ್ಟಾಗ್ತದೆ? 180 ಡಿಗ್ರಿ ಆಗ್ತದೆ. ಹೌದಾ? 180 ಡಿಗ್ರಿ ಆಗ್ತದೆ ಮೂರು ಕೋನಗಳು ಕೂಡಿದಾಗ. ಇದಕ್ಕೆ ನಾವು ಇಲ್ಲಿ ಈ ಒಂದು ಸಮೀಕರಣದಲ್ಲಿ ಎಕ್ಸದ ಬೆಲೆಯನ್ನು ಕಂಡು ಹಿಡಿದು ಬಿಟ್ಟೇವಂದ್ರೆ ನಮ್ಮದು 50% ಮುಗೀತದೆ. ಅಂದ್ರೆ ಎಷ್ಟು ಎಕ್ಸ್ ಆಯಿತು? 2x 3x 5x 10x = 180. x = 180/10. 0 ಹೋಯಿತು. ಎಕ್ಸ್ ಅಂದರೆ ಎಷ್ಟಾಯಿತು? 18 ಆಯಿತು. ಎಕ್ಸ್ ಅಂದರೆ 18 ಆಯಿತು. ಅಂದರೆ 2x 2x ಅಂದರೆ 2 × 18. 18 36. ಆಮೇಲೆ 3x ಅಂದರೆ 3 × 18. 18 3 54. ಇನ್ನು 5x ಅಂದರೆ 5 × 18. 18 5 ಎಷ್ಟು? 18 5 90. 90 ಅಂದರೆ ತ್ರಿಭುಜದ ಕೋನಗಳ ಅಳತೆಗಳು ಸಿಕ್ಕು ನಮಗೆ. ಹಾಂ, ಇಲ್ಲಿ ನೋಡಲಿ, ಇದು 36, ಇದು 54, ಇದು 90. ಅಂದರೆ ತ್ರಿಭುಜದ ಮೂರು ಕೋನಗಳು ಸಿಕ್ಕು. ತ್ರಿಭುಜದ ಮೂರು ಕೋನಗಳಲ್ಲಿ ಒಂದು ಕೋನವು 90 ಡಿಗ್ರಿ ಅದ. ಅಂದ್ರೆ ಅದಕ್ಕೆ ಯಾವ ತ್ರಿಭುಜ ಅನ್ಬೇಕು? ಲಂಬಕೋನ ತ್ರಿಭುಜ ಅನ್ಬೇಕು. ಹೀಗಾಗಿ ರೈಟ್ ಆಪ್ಷನ್ ಎಷ್ಟಿಲ್ಲಿ? ಬಿ. ರೈಟ್ ಆಪ್ಷನ್ಸ್ ಬಿ. ತ್ರಿಭುಜದಲ್ಲಿ ಯಾವುದೋ ಒಂದು ಕೋನವು 90 ಡಿಗ್ರಿ ಇತ್ತು ಅಂದ್ರೆ ಅದಕ್ಕೆ ಲಂಬಕೋನ ತ್ರಿಭುಜ ಅನ್ಬೇಕು. 90ಕ್ಕಿಂತ ಹೆಚ್ಚಿತ್ತು ಅಂದರೆ ವಿಶಾಲ ಕೋನ ತ್ರಿಭುಜ ಅನ್ಬೇಕು. ಹೌದಾನಲ್ಲೋ? ಪರ್ಫೆಕ್ಟ್ಲಿ ನಮ್ಮದು ಏನದಲ್ಲ, ಇದು ಸರಿಯಾದಂಥ ಉತ್ತರ. ಅರ್ಥ ಆಯ್ತಾ? ನೋಡಿರಿ, ಅತಿ ಸರಳವಾದ ಪ್ರಶ್ನೆ ಇದು. ಗಡಿಯಾರದಲ್ಲಿ 4 ಗಂಟೆಯಾದಾಗ 2 ಮುಳ್ಳುಗಳ ನಡುವಿನ ಅಂತರವೆಷ್ಟು ಅಂತ ಕೇಳ್ತಾರೆ. 2 ಮುಳ್ಳು ಅಂದರೆ ಎಷ್ಟು ನೋಡ್ರಿ? ಇದು ಒಂದು ಗಡಿಯಾರ, ಕ್ಲಾಕ್. ಇದು ಏನಿದೆ? ಒಂದು ಕ್ಲಾಕ್ ಅಂತ ತಿಳ್ಕೊರಿ. ಹಾಂ, ಇದು ಎಷ್ಟಿದು? 12, ಇದು 3, ಇದು 6, 9. ಆಮೇಲೆ ಇಲ್ಲಿ 1 2, ಇಲ್ಲಿ 4 5 6 7 8 9 10 11. ಅಂದರೆ ಇದು 4 ಆಯ್ತು. ಹೌದಲ್ಲ? ಇಲ್ಲ? ಹಾಂ, ಅಂದರೆ 4 ಅಂದರೆ ಚಿಕ್ಕ ಮುಳ್ಳು ಇಲ್ಲಿ ಬಂತು ಅಂದಾಗ ದೊಡ್ಡ ಮುಳ್ಳು ಇಲ್ಲಿರ್ತದೆ. ಇಲ್ಲಿ ಮಧ್ಯದಲ್ಲಿರುವ ಅಂತರವೆಷ್ಟು ಅಂತ ಕೇಳ್ತೀವಿ. ಅಂದ್ರೆ ಇಲ್ಲಿದಿಂದ ಇಲ್ಲಿ ಬಂದಾಗ, ದೊಡ್ಡ ಮುಳ್ಳು ಇಲ್ಲಿದಿಂದ ಇಲ್ಲಿ ಬಂದಾಗ ನಾವು ಎಣಿಸ್ಕೊತ ಹೋದೆ ಬಂದರೆ ಎಷ್ಟಾಗ್ತದಪ್ಪ? ಒಂದು ಎಷ್ಟಾಗ್ತದ? 6 ಆಗ್ತದ. 6 ಡಿಗ್ರಿ ಆಯಿತು. ಯಾವುದು? ಇಲ್ಲಿಂದ 1 ಡಿಗ್ರಿ. ಅಂದರೆ ಇಲ್ಲಿದಿಂದ 12ರಿಂದ ಇಲ್ಲಿವರೆಗೆ ಬಂದಾಗ ಇಷ್ಟು ಬಂದಾಗ ಎಷ್ಟಾಯಿತು? 30 ಆಯಿತು. ಹಾಂ, 30 ಇದನ್ನು 30 ಆಯಿತು, ಇದನ್ನು 30 ಆಯಿತು, ಇದನ್ನು 30 ಆಯಿತು. 30 ಎಷ್ಟಾಯಿತು? 120 ಡಿಗ್ರಿ ಆಯ್ತವನಿಲ್ಲ? ಹಾಂ, ಇಷ್ಟೆಲ್ಲ ನಿಮ್ಗೆ ಆಗೋದು ಬೇಡಪ್ಪ ಅಂತಂದ್ರೆ, ಅಥವಾ ನಿಮ್ಗೆ ಸ್ವಲ್ಪ ಸಮಸ್ಯೆ ಆಗ್ಲಕತ್ತು, ಇಲ್ಲೇನಾದ್ರೆ ಕರೆಕ್ಟಾಗಿ ಕೊಟ್ಟರೆ ಬರೋಬರಾಯಿತು. ಹೆಚ್ಚು ಕಡಿಮೆ ಏನಾದ 4 ಗಂಟೆ 28 ನಿಮಿಷ ಅಂದಾಗ ಅವಾಗ ನಾವು ಹೆಂಗೆ ತೆಗೆದು ಅಂದ್ರೆ ಅವಾಗ ಒಂದು ಸೂತ್ರ ಅದ. ಆ ಸೂತ್ರವನ್ನು ನೋಡ್ರಿ. ಏನು ಮಾಡಬೇಕು ನೋಡ್ರಿ? ಕೋನ = ನಡುವಿನ ಕೋನವನ್ನು ಕಂಡುಹಿಡಿಬೇಕಾದ್ರೆ ಒಂದು ಸೂತ್ರ ಅದು. ಯಾವ ಸೂತ್ರ ಅದು? 11/2 ಇಂಟು m -30 ಇಂಟು h. ಎಮ್ ಅಂದ್ರೇನು? ಮಿನಿಟ್. ಎಚ್ ಅಂದ್ರೆ ಏನು? ಅವರ್, ಅಂದರೆ ಗಂಟೆ. ಅಂದರೆ ಈ 11/2 ಇಂಟು ಎಮ್ ಎಷ್ಟು ಕೊಟ್ಟಾರ? ಎಮ್ ಏನು ಕೊಟ್ಟೇ ಇಲ್ಲ. ಕೊಟ್ಟಿಲ್ಲಪ್ಪ ಅಂದ್ರೆ 0 ಅಂತ ಅಪ್ಲೈ ಮಾಡಬೇಕು. -30 ಅಂದರೆ ಏನು? 30ಕ್ಕೆ ಅಂದ್ರೆ ಅವ್ರ ಸೂತ್ರದಲ್ಲಿ 30 ಅದ. 30 ಕೊಟ್ಬಿಡ್ತೀರಿ. 30ಕ್ಕೆ 30 ಇಂಟು ಎಚ್ ಅಂದ್ರೆ 4 ಗಂಟೆ ಆದಾಗ ಅಂತಾರೆ. ಅದಕ್ಕೆ ನಾವು 4 ಗಂಟೆ ಬರ್ತೀವಿ. ಇದು ಅಷ್ಟು ಬಿಡಿಸೋಕ್ಕಾಗಿ ಏನಾಯ್ತಿದು? 0 ಆಗಿಬಿಡ್ತು.
ಸೊನ್ನೆದಿಂದ ಇದರಿಂದ ಸೊನ್ನೆಗೆ ಗುಣಾಕಾರ ಮಾಡಲಿ ಅಥವಾ ಸೊನ್ನೆಯಿಂದ ಇದಕ್ಕೆ ಗುಣಾಕಾರ ಮಾಡಿರಿ, ಉತ್ತರ ಸೊನ್ನೆ ಬಂತು, ಅದು ಕೈ ಬಿಟ್ಟುಬಿಟ್ಟೆ. ಇಲ್ಲೇನು ಉಳಿತು? -30 ಇಂಟು 4, 3 4 ಎಷ್ಟು? 12, 0ಕ್ಕೆ 0, ಈ ಮೈನಸ್. ಸರ್ ಮೈನಸ್ನೇ ಬರ್ತಲ್ಲ ರೀ ಉತ್ತರ, ಸಮಯವನ್ನು ಮೈನಸ್ನಾಗಿರೋದಿಲ್ಲ, ಅದು ಪ್ಲಸ್ ಅಂತ ತಿಳ್ಕೊಂಬಿಡ್ಬೇಕು. ಹೀಗಾಗಿ 120 ಡಿಗ್ರಿ ಎಷ್ಟಾಯ್ತು ನಮ್ಮದು? ರೈಟ್ ಆಪ್ಷನ್ ಸರ್ ಎ, 120 ಡಿಗ್ರಿ ರೈಟ್ ಆಪ್ಷನ್ಸ್ ಆಗ್ತದೆ. ಈ ಸೂತ್ರವನ್ನು ಭಾಳ ಇಂಪಾರ್ಟೆಂಟ್ ಇದು, ಈ ಸೂತ್ರವನ್ನು ನೀವು ನೋಡ್ಕೋಬೇಕು, ನೆನಪಿಟ್ಟುಕೊಂಡು ಎಕ್ಸಾಮ್ಗೆ ಹೋಗಬೇಕು. ಅರ್ಥ ಆಯ್ತು ಹೇಳಿದ್ದು? ಸೂತ್ರ ನೋಡ್ಕೋರಿ, ಪ್ರಾಕ್ಟೀಸ್ ಮಾಡಿರಿ, ಮುಂದೆ ನೋಡೋಣ.